Hello students, today let us discuss about periodic classification of elements. In our previous classes, you people discussed about periodic classification of elements. Previous class 10th standard ನಲ್ಲಿ ನೀವು periodic classification of elements, periodic table ಬಗ್ಗೆ ಓದಿದ್ದೀರಾ. ಸೊ ನಾನೀಗ ಅದನ್ನ ಮತ್ತೆ ಅಗೈನ್ ನಿಮಗೆ ರಿಪೀಟ್ ಮಾಡಿ once again ಏನೇನು ಎಕ್ಸ್ಟ್ರಾ ಪಾಯಿಂಟ್ಸ್ ಹೇಳಬೇಕು ಅದನ್ನು ಎಲ್ಲ ನಾನು ಇನ್ಕ್ಲೂಡ್ ಮಾಡ್ತೀನಿ. ಓಕೆ, ಪೀರಿಯಾಡಿಕ್ ಟೇಬಲ್ ಕನ್ಸಿಸ್ಟ್ ಆಫ್ ಎಲಿಮೆಂಟ್ಸ್. ಪೀರಿಯಾಡಿಕ್ ಟೇಬಲ್ ನಲ್ಲಿ ಎಲಿಮೆಂಟ್ಸ್ ಇದೆ ಅಂಡ್ ಇಟ್ ಈಸ್ ಪ್ರಾಪರ್ಲಿ ಅರೇಂಜ್ಡ್ by considering its properties, right? Periodic table consists of 18 groups and 7 periods. Periodic table ನಲ್ಲಿ 18 groups ಇದೆ, 7 periods ಇದೆ. Among these groups and periods, the element which is present in the same group has similar properties. ಯಾವ ಎಲಿಮೆಂಟ್ಸ್ ಸೇಮ್ ಗ್ರೂಪ್ ಅಲ್ಲಿ ಇರುತ್ತೋ ಅದಕ್ಕೆ ಸಿಮಿಲರ್ ಪ್ರಾಪರ್ಟೀಸ್, ಸೇಮ್ ಪ್ರಾಪರ್ಟೀಸ್ ಇರುತ್ತೆ, ರೈಟ್? ಅಟ್ ದ ಸೇಮ್ ಟೈಮ್ ಇಟ್ ಕಂಟೈನ್ಸ್ ಸೇಮ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್. ಸೊ ಇದನ್ನೆಲ್ಲ ನೀವು ನಿಮ್ಮ ಪ್ರೀವಿಯಸ್ 10th ಸ್ಟ್ಯಾಂಡರ್ಡ್ ನಲ್ಲಿ ಡಿಸ್ಕಷನ್ ಮಾಡಿದ್ರಿ. ಓಕೆ, ಸೊ ಹಾಗಾದ್ರೆ ಪೀರಿಯಾಡಿಕ್ ಟೇಬಲ್ ಒಂದೇ ದಿನದಲ್ಲಿ ಡೆವಲಪ್ ಆಯ್ತಾ? ರೈಟ್? ನೋ, ಇಟ್ ಟುಕ್ಸ್ ಹಂಡ್ರೆಡ್ಸ್ ಆಫ್ ಇಯರ್ಸ್ ಟು ಡೆವಲಪ್ periodic table. ಒಂದು periodic table ಅನ್ನು ಡೆವಲಪ್ ಮಾಡಬೇಕಾದ್ರೆ so many scientists they contributed something to the periodic table, right? ಅವರದೇ ಆದ ರೀತಿಯಲ್ಲಿ ಅವರದೇ ಆದ ವೇನಲ್ಲಿ periodic table ಗೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಸೊ ಹಾಗಾದ್ರೆ ನೋಡೋಣ. ಸೊ who are all the scientists they contributed to the periodic table? So very first scientist, periodic table. So ಇದರಲ್ಲಿ ವೆರಿ ಫಸ್ಟ್ ಸೈಂಟಿಸ್ಟ್ ಬರೋದು ಡೊವೆರ್ನಿಯರ್ ಲಾ ಆಫ್ ಟ್ರಯಾಡ್ಸ್. ಡೊವೆರ್ನಿಯರ್ ಲಾ ಆಫ್ ಟ್ರಯಾಡ್ಸ್. So Dovenier, how he arranged the elements? Dovenier, he considered atomic mass as well as property of the element and he arranged a group of 3 elements. ಒಂದು ಗ್ರೂಪ್ ನಲ್ಲಿ 3 ಎಲಿಮೆಂಟ್ಸ್ ಬರೋ ಹಾಗೆ ಅರೇಂಜ್ ಮಾಡ್ತಾರೆ. ಆ ತರ ಅರೇಂಜ್ ಮಾಡಕ್ಕೆ ಇವರು ಕನ್ಸಿಡರ್ ಮಾಡಿದ್ದೇನು? ಅಟೋಮಿಕ್ ಮಾಸ್. ಬೈ ಕನ್ಸಿಡರಿಂಗ್ ಇಟ್ಸ್ ಅಟೋಮಿಕ್ ಮಾಸ್ as well as properties, he arranged the elements. He arranged group of 3 elements. ರೈಟ್? ಸೊ ಇದನ್ನ ನೀವು 10th ಸ್ಟ್ಯಾಂಡರ್ಡ್ ನಲ್ಲಿ ಡಿಸ್ಕಷನ್ ಮಾಡಿರ್ತೀರಾ, ರೈಟ್? ನೋಡೋಣ. he arranged group of 3 elements by considering atomic mass and its properties. It's ಅಂದ್ರೆ ಇಲ್ಲಿ ಎಲಿಮೆಂಟಿನ ಪ್ರಾಪರ್ಟೀಸ್ ಕನ್ಸಿಡರ್ ಮಾಡ್ತಾರೆ as well as atomic mass ನ ಕನ್ಸಿಡರ್ ಮಾಡಿಬಿಟ್ಟು 3 elements in a group. Take for example chlorine, bromine, iodine. Another example, lithium, sodium, potassium. Right? Listen. ಇಲ್ಲಿ ಏನಪ್ಪಾ ಅಂದ್ರೆ the mass of first and third element, right? First ಮತ್ತೆ third element ನ mass ಅನ್ನು ನಾವು average ತಗೊಂಡ್ರೆ that average is roughly similar to the middle element. The average of first and third element is roughly similar to middle element. One example, please suppose lithium atomic mass is 7. ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ನಿಮಗೆ ಅಟೋಮಿಕ್ ಮಾಸ್ ಅಂದ್ರೆ ಏನು, ಅಟೋಮಿಕ್ ನಂಬರ್ ಅಂದ್ರೆ ಏನು, ಅಟೋಮಿಕ್ ಮಾಸ್ ಮತ್ತೆ ಅಟೋಮಿಕ್ ನಂಬರ್ ನಮಗೆ ಎಲ್ಲಿ ಸಿಗುತ್ತೆ, ಪೀರಿಯಾಡಿಕ್ ಟೇಬಲ್ ಅಲ್ಲಿ ಸಿಗುತ್ತೆ ಅಂತ ನಾನು ಹೇಳಿ.
ರೈಟ್. ಸೊ ಈಗ ನಾವು ಪೀರಿಯಾಡಿಕ್ ಟೇಬಲ್ ಅನ್ನ ಇನ್ ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತಾ ಇದ್ವಿ. ಸೊ ನಿಮಗೆ ಆಟೋಮಿಕ್ ಮಾಸ್ ಎಲ್ಲಿ ಸಿಗುತ್ತೆ? ನೀವು ಪೀರಿಯಾಡಿಕ್ ಟೇಬಲ್ ಎಲ್ಲರೂ ಕೂಡ ನೋಡ್ರಿ, ಒಂದು ಪೀರಿಯಾಡಿಕ್ ಟೇಬಲ್ 5 rupees ಒಂದು ಪೀರಿಯಾಡಿಕ್ ಟೇಬಲ್ ಸಿಗುತ್ತೆ ನಿಮಗೆ ಸ್ಟೋರ್ಸ್ ಅಲ್ಲಿ. ಆ ಒಂದು ಪೀರಿಯಾಡಿಕ್ ಟೇಬಲ್ ಅನ್ನ ನೀವು ನಿಮ್ಮ ಜೊತೆ ಸದಾ ಇಟ್ಕೊಂಡಿರ್ಬೇಕು. ಕೆಮಿಸ್ಟ್ರಿ ಕ್ಲಾಸ್ ನಡೀತಾ ಇದೆ ಅಂತಂದ್ರೆ ಸೊ ಪೀರಿಯಾಡಿಕ್ ಟೇಬಲ್ ನಿಮ್ಮ ಪಕ್ಕದಲ್ಲಿ ಇರಬೇಕು. ನಾನು ಯಾವ ಎಲಿಮೆಂಟ್ಸ್ ಹೇಳ್ತೀನಿ, ಲಿಥಿಯಂ ಅಂತ ಹೇಳಿದ್ರೆ ಅದರಲ್ಲಿ Li ನೋಡಿ, ಅದರಲ್ಲಿ Li ನೋಡಿ, Li ಯಾವಾಗಲೂ ಹಿಂಗ್ ಬರೀಬಾರ್ದು, Li ಹಿಂಗ್ ಬರೀಬಾರ್ದು ಅಥವಾ Li ಹಿಂಗ್ ಬರೀಬಾರ್ದು. ದಿಸ್ ಇಸ್ ರಾಂಗ್ ಮೆಥಡ್. L ಕ್ಯಾಪಿಟಲ್ ಅಲ್ಲೇ ಇರಬೇಕು, I ಸ್ಮಾಲ್ ಅಲ್ಲೇ ಇರಬೇಕು. ಸಿಂಬಲ್ಸ್ ಆರ್ ಆಲ್ವೇಸ್ ಸಿಂಬಲ್ಸ್. ಸೋಡಿಯಂ ಬಂದಿದೆ ಎನಿ N ಕ್ಯಾಪಿಟಲ್ ಅಲ್ಲೇ ಇರಬೇಕು, A ಸ್ಮಾಲ್ ಅಲ್ಲೇ ಇರಬೇಕು. ದಿಸ್ ಇಸ್ ದ ರೈಟ್ ಮೆಥಡ್. ಹಿಂಗ್ ಬರೀಬಾರ್ದು. ದಿಸ್ ಇಸ್ ರಾಂಗ್. This is wrong. This is the only method which is right. So symbols ಅನ್ನು ಅಬ್ಸರ್ವ್ ಮಾಡ್ತಾ ಇರಬೇಕು ನೀವು, ಆ ಪೀರಿಯಾಡಿಕ್ ಟೇಬಲ್ ಅನ್ನು ಅಬ್ಸರ್ವ್ ಮಾಡಿ, ರೈಟ್. ಸೊ ಹಾಗಾಗಿ ಎಲ್ಲರೂ ಕೂಡ ಒಂದು ಪೀರಿಯಾಡಿಕ್ ಟೇಬಲ್ ಅನ್ನು ತಗೊಂಡು ಇಟ್ಕೊಳ್ಳಿ ನಿಮ್ಮ ಜೊತೆ, ರೈಟ್. ಓಕೆ. ಸೊ ಅಟೋಮಿಕ್ ಮಾಸ್ ನೀವು ಪೀರಿಯಾಡಿಕ್ ಟೇಬಲ್ ನೋಡಬೇಕು, ಒಂದು ಪೀರಿಯಾಡಿಕ್ ಟೇಬಲ್ ಜೊತೆ ಇಟ್ಕೊಳ್ಳಿ. ಅಟೋಮಿಕ್ ಮಾಸ್ ಆಫ್ lithium is 7, potassium is 39. So now let us take average of these two elements. 39 plus 7 divided by 2, that is 23 ಬಂತು. So 23 is the atomic mass of sodium. ನೋಡಿ, ನಾವು ಫಸ್ಟ್ ಮತ್ತು ಥರ್ಡ್ ಎಲಿಮೆಂಟ್ ನ ಆವರೇಜ್ ತಗೊಂಡ್ವಿ, we got the atomic mass of the middle. So this is all about Dobenius law of triodes. So Dobenius law failed because at the time of Dobenius only 33 elements were known. 33 ಎಲಿಮೆಂಟ್ಸ್ ಅಷ್ಟೇ ಗೊತ್ತಿತ್ತು. ಆ 33 ಎಲಿಮೆಂಟ್ಸ್ ಅಲ್ಲಿ ಇವರು ಅರೇಂಜ್ ಮಾಡಿದ್ದು ಓನ್ಲಿ 9 ಎಲಿಮೆಂಟ್ಸ್, ಗ್ರೂಪ್ ಆಫ್ 3 ಎಲಿಮೆಂಟ್ಸ್ ತರ 3 ಗ್ರೂಪ್ ಅನ್ನ ಮಾಡ್ತಾರೆ ಅಷ್ಟೇನೆ. ಸೊ ಹಾಗಾಗಿ ಇನ್ನೂ ಒಂದು ಎಕ್ಸಾಂಪಲ್ ಇದೆ, ಅದನ್ನು ಬರ್ಕೊಡ್ತೀನಿ. ದಟ್ ಈಸ್ ಕ್ಯಾಲ್ಸಿಯಂ, ಸ್ಟ್ರಾಂಜಿಯಂ, ಬೇರಿಯಂ. ಸೊ ಇಷ್ಟಕ್ಕಷ್ಟೇ ಲಿಮಿಟ್ ಆಗುತ್ತೆ ಡೊಬೆನಿಯಸ್ ಲಾ. ದಟ್ಸ್ ವೈ ಡೊಬೆನಿಯಸ್ ಲಾ ಫೇಲ್ಡ್. ನೆಕ್ಸ್ಟ್, ಓಕೆ, ನೆಕ್ಸ್ಟ್ ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್. ನ್ಯೂಲ್ಯಾಂಡ್ಸ್ law of octaves. Okay, Newlands, he gave a law of octaves. Octa means 8, you all know. So he also considered atomic mass to arrange the elements. Newlands ಕೂಡ ಏನು ಮಾಡಿದ್ರು, atomic mass ಅನ್ನು ಕನ್ಸಿಡರ್ ಮಾಡಿ ಎಲಿಮೆಂಟ್ಸ್ ನ ಅರೇಂಜ್ ಮಾಡಿದ್ರು. But he arranged the elements horizontally. How arrange ಮಾಡಿದ್ರು ನ್ಯೂಲ್ಯಾಂಡ್ಸ್? He arranged the elements horizontally. Horizontal ಆಗಿ ಅರೇಂಜ್ ಮಾಡಿದ್ರು. When he arranged the elements horizontally, the property of first element is similar to the property of 8th element. Right? So ಇಲ್ಲಿ ಬರೀತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. He arranged the elements
That's because lithium and sodium have some similar properties. Next continue ಮಾಡೋಣ. Sodium ಆದ್ಮೇಲೆ magnesium, aluminum, silicon, phosphorus, sulfur, chlorine, potassium. ಈಗ ನಾವು ಸೋಡಿಯಂ ಅನ್ನು ಫಸ್ಟ್ ಎಲಿಮೆಂಟ್ ಅಂತ ಕನ್ಸಿಡರ್ ಮಾಡಿದ್ರೆ ಇಲ್ಲಿಂದ ಏತ್ ಎಲಿಮೆಂಟ್ ಯಾವಾಗುತ್ತೆ? ಪೊಟ್ಯಾಸಿಯಂ ಆಗುತ್ತೆ. which means potassium properties are similar to sodium. next potassium ಆದ್ಮೇಲೆ ಕ್ಯಾಲ್ಸಿಯಂ ಬರುತ್ತೆ. ಇಷ್ಟಕ್ಕೆ ನಾನು ಮುಂದಕ್ಕೆ ಬರೆಯೋಕೆ ಹೋಗೋದಿಲ್ಲ. ಯಾಕೆ ಅಂದ್ರೆ ನ್ಯೂಟನ್ಸ್ ಲಾ is applicable only up to calcium. calcium further ನೀವು ಬರೆಯೋಕೆ ಹೋದ್ರೆ ರಾಂಗ್ ಆಗುತ್ತೆ. right? if you want to write elements further after calcium you want to write, it becomes wrong in case of Newton's law. ಯಾಕೆಂದ್ರೆ ಇಲ್ಲಿ ಪ್ರಾಪರ್ಟೀಸ್ ಚೇಂಜ್ ಆಗುತ್ತೆ. ಇನ್ನ ಕೆಲವೊಂದು ಎಲಿಮೆಂಟ್ಸ್ ಫೈಂಡ್ ಔಟ್ ಮಾಡಿರಲಿಲ್ಲ. ಅಟ್ ದ ಟೈಮ್ ಆಫ್ ನ್ಯೂಟನ್ಸ್ ಓನ್ಲಿ 53 ಎಲಿಮೆಂಟ್ಸ್ ಬಂತು. ರೈಟ್? 53 ಎಲಿಮೆಂಟ್ಸ್ ಮಾತ್ರ ನಮಗೆ ಗೊತ್ತಿತ್ತು. ಅಮಾಂಗ್ ದೋಸ್ 53 ಎಲಿಮೆಂಟ್ಸ್ ನ್ಯೂಟನ್ಸ್ ಅರೇಂಜ್ಡ್ ಓನ್ಲಿ 20 ಎಲಿಮೆಂಟ್ಸ್, ಅಪ್ರಾಕ್ಸಿಮೇಟ್ಲಿ 20 ನ ಅರೇಂಜ್ ಮಾಡೋದು. ಬಟ್ ಫರ್ದರ್ ಅದೇ ಲಾನ ಯೂಸ್ ಮಾಡಿಕೊಂಡು ಅವರು ಅದನ್ನ ಅರೇಂಜ್ ಮಾಡಕ್ಕೆ ಟ್ರೈ ಮಾಡಿದ್ರೆ ಇಟ್ ಫೇಲ್ಡ್. ರೈಟ್? ಫೇಲ್ ಆಯ್ತು. ಸೊ ನ್ಯೂಟನ್ಸ್ ಲಾ ಆಲ್ಸೋ ಫೇಲ್ಡ್. ಜಸ್ಟ್ ಲೈಕ್ ಡೊಬೆನಿಯಸ್ ಲಾ ಹೇಗೆ ಫೇಲ್ ಆಯ್ತು ಹಾಗೆ ನ್ಯೂಟನ್ಸ್ ಲಾ ಕೂಡ ಏನಾಯ್ತು? ಫೇಲ್ಡ್ ಆಯ್ತು. Okay, next the third law is Mendeleev's periodic law. Mendeleev's periodic law. Okay, what the Mendeleev's periodic law states: the properties of elements or periodic functions of their atomic masses. ಬರೀತೀರಿ, ನೋಡ್ಕೊಂಡು ಮಾಡ್ಕೊಂಡ್ರಿ. The properties of elements or periodic functions of their atomic masses. This is very, very important. Atomic masses. Right? Which means Mendeleev told that when we arrange the elements periodically ಅಂತಂದ್ರೆ horizontally, the properties of elements are periodic functions of their atomic masses. ನಾವು ಎಲಿಮೆಂಟ್ಸ್ ನ periodically horizontally arrange ಮಾಡಿದ್ರೆ ಪ್ರಾಪರ್ಟೀಸ್ ಏನಾಗುತ್ತೆ? ಪ್ರಾಪರ್ಟೀಸ್ it repeats at regular intervals ಅಂತ ಮೆಂಡಲೀವ್ ಹೇಳ್ತಾರೆ. ರೈಟ್? ದ ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಇಟ್ ರಿಪೀಟ್ ಆಗುತ್ತೆ. ಆಮೇಲೆ ಹಾರಿಜಾಂಟಲ್ ಆಗಿ ಅರೇಂಜ್ ಮಾಡಬೇಕಾದ್ರೆ ಇಲ್ಲಿ ಕೂಡ ಏನ್ ಕನ್ಸಿಡರ್ ಮಾಡಿದ್ರೆ ಈ ಕನ್ಸಿಡರ್ಡ್ ಅಟೋಮಿಕ್ ಮಾಸಸ್. ರಿಮೆಂಬರ್, ಇಲ್ಲಿ ಕೂಡ ಮೆಂಡಲೀವ್ he considered atomic mass. Lobenius considered atomic mass. Newton's law he also considered atomic mass. Mendeleev also considered atomic mass. ನೋಡ್ರಿ, ಇಲ್ಲಿ ಇವರು 3 ಜನನು ಅಟೋಮಿಕ್ ಮಾಸ್ ನ ಕನ್ಸಿಡರ್ ಮಾಡಿದರೆ ಯಾರು ಕೂಡ ಅಟೋಮಿಕ್ ನಂಬರ್ ಅನ್ನ ಕನ್ಸಿಡರ್ ಮಾಡಿಲ್ಲ. ಬಿಕಾಸ್ ಇವರಿಗೆ ಯಾರು ಅಟೋಮಿಕ್ ನಂಬರ್ ಕಾನ್ಸೆಪ್ಟ್ ಗೊತ್ತಿರಲಿಲ್ಲ. ರೈಟ್? ಲೇಟರ್ ಆನ್ ಮಾಡರ್ನ್ ಪೀರಿಯಾಡಿಕ್ ಲಾ ಅಂತ ಅದನ್ನ ನಾನು ಮತ್ತೆ ಡಿಸ್ಕಷನ್ ಮಾಡ್ತೀನಿ. ಸೊ ಇವರು 3 ಜನರು ಏನಿದ್ದಾರೆ ಅಟೋಮಿಕ್ ಮಾಸ್ ಅನ್ನ ಕನ್ಸಿಡರ್ ಮಾಡಿದ್ರು. ಸೊ ಡೊಬೆನಿಯರ್ at the time of Dobenier 63 elements were known. So Dobenier huge turnover ಕೊಟ್ಟಿದ್ದ ಆಕ್ಚುಲಿ periodic table. ಏನು ಮಾಡಿದ್ರು? he arranged the elements in the form of groups as well as periods. ಇಲ್ಲಿ ಇವರು ಏನು ಮಾಡಿದ್ರು? ಕಾಲಮ್ ಅನ್ನು ಹಾಕಿದ್ರು. ಈ ತರ ಕಾಲಮ್ ಅನ್ನು ಹಾಕಿದ್ರು. ಇವರೇ ಫಸ್ಟ್ ಇದು ಗ್ರೂಪ್ಸ್ ಪೀರಿಯಡ್ಸ್ ಅಂತ ಮಾಡಿದ್ದು ಯಾರು ಅಂದ್ರೆ ದಟ್ ಈಸ್ ಮೆಂಡಲೀವ್. ಇದನ್ನ ನೀವು ನಿಮ್ಮ ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ನೋಡಿದ್ದೀರಾ. Right? He arranged the elements in the groups as well as in periods. Right? And he kept some of the places vacant. ಕೆಲವೊಂದು ಪ್ಲೇಸಸ್ ಅನ್ನು ವೇಕೆಂಟ್ ಕೂಡ ಮಾಡಿದ್ರು. ಯಾರು? ಮೆಂಡಲೀವ್. ಎಲ್ಲಿ? ಸಪೋಸ್ ಬೋರಾನ್ ಕೆಳಗಡೆ ಅಲ್ಯೂಮಿನಿಯಂ,
next to carbon, silicon. He kept these places vacant. He places in a vacant bittiro, and he called that place as Eka alumina. Eka alumina ಅಂತ ಕರೆಯುವ vacant place ಗೆ, ಈ vacant place ಗೆ Eka silicon ಅಂತ ಕರೆಯುತ್ತಾರೆ. Right? ನೆನಪಿಟ್ಕೊಳ್ಳಿ, ಇದನ್ನ ನಿಮ್ಮ ಪ್ರೀವಿಯಸ್ ಇಯರ್ ಕ್ಲಾಸಸ್ ಅಲ್ಲಿ ಸ್ಟಡಿ ಮಾಡಿರ್ತೀರ. ರೈಟ್, ಇದು ಒಂದು ಹ್ಯೂಜ್ ಅಡ್ವಾಂಟೇಜ್. ಈ ತರ ಸಮ್ ಆಫ್ ದ ಪ್ಲೇಸಸ್ ವೇಕೆಂಟ್ ಬಿಟ್ಟಿರೋದ್ರಿಂದ ಅಪ್ಕಮಿಂಗ್ ಸೈಂಟಿಸ್ಟ್ ಗೆ ಏನಾಯ್ತು, ಇಲ್ಲಿ ಯಾವ ಒಂದು ಎಲಿಮೆಂಟ್ ಇದೆ ಅದನ್ನ ನಾವು ಡಿಸ್ಕವರ್ ಮಾಡಬೇಕು ಅಂತ ಒಂದು ಐಡಿಯಾ ಬರುತ್ತೆ. ರೈಟ್, ಸೊ ಹಾಗಾಗಿ ಮೆಂಡಲೀಸ್ ಪೀರಿಯಾಡಿಕ್ ಟೇಬಲ್, ಮೆಂಡಲೀಸ್ ಪೀರಿಯಾಡಿಕ್ ಲಾ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಡಿಸ್ಅಡ್ವಾಂಟೇಜ್ ಅಂತ ಬಂದ್ರೆ, he considered atomic mass ಅಂತ, which means he has to place the elements which has different masses in different blocks, different boxes ಅಲ್ಲಿ ಇಡಬೇಕಿತ್ತು. But he kept all the isotopes in the same block. ಈಗ ಸಪೋಸ್ isotopes ಅಂದ್ರೆ ನಿಮಗೆ ಗೊತ್ತಿದೆ, isotopes which means same atomic number, different atomic mass. Dauvergne placed all the isotopes in the same box, same block. ಎಲ್ಲ ಐಸೋಟೋಪ್ಸ್ ಅನ್ನು ಒಂದೇ ಬಾಕ್ಸ್ ಅಲ್ಲಿ ಇಟ್ಟರು, ಅದನ್ನ ಬೇರೆ ಬೇರೆ ಇಡಬೇಕಿತ್ತು. ಸೊ ಅದು ಒಂದು ಡಿಸ್ಅಡ್ವಾಂಟೇಜ್. And some of the positions of the elements were not satisfactory, were not satisfied. ಯಾಕೆಂದ್ರೆ ಅಲ್ಲಿ ಕೆಲವೊಂದು ಎಲಿಮೆಂಟ್ಸ್ ನ ಪ್ಲೇಸಸ್ ರಾಂಗ್ ಆಗಿತ್ತು. ಯಾಕೆ ರಾಂಗ್ ಆಗಿತ್ತು? ಅಟ್ ದ ಟೈಮ್ ಆಫ್ ಮೆಂಡಲಿಯಸ್ ಸಮ್ ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ವರ್ ನಾಟ್ ವೆಲ್ ನೋನ್. ಅಂದ್ರೆ ಔಟ್ ಟೈಮ್ ಅಲ್ಲಿ ಎಲಿಮೆಂಟ್ಸ್ ನ ಪ್ರಾಪರ್ಟೀಸ್ ಏನಿತ್ತು ಅದು ಅಷ್ಟು ಪ್ರಾಪರ್ಟೀಸ್ ಸರಿಯಾಗಿ ಡಿಫೈನ್ ಆಗಿರಲಿಲ್ಲ, ಸರಿಯಾಗಿ ಡಿಸ್ಕವರ್ ಆಗಿರಲಿಲ್ಲ. That's why positions of some of the elements was not satisfactory. Right? That's why Mendeleev's periodic law failed. But last law, that is fourth law, modern periodic law. Listen, in modern periodic law, as it is said, the properties of elements or periodic functions of their atomic numbers. This is very very important. Atomic numbers. The modern periodic law was given by Geoffrey Moseley, a scientist named Geoffrey Moseley. At the time of Geoffrey Moseley, electrons were discovered, protons were discovered, neutrons were also discovered. Moseley ಬರೋಷ್ಟೊತ್ತಿಗೆ ಎಲೆಕ್ಟ್ರಾನ್ಸ್, ಪ್ರೋಟಾನ್ಸ್, ನ್ಯೂಟ್ರಾನ್ಸ್ ಎಲ್ಲಾನು ಡಿಸ್ಕವರ್ ಆಗಿದೆ. ನಾನು ಹೇಳಿದ್ದೀನಿ ಅಟೋಮಿಕ್ ನಂಬರ್ ಅಂದ್ರೆ ಏನು ಅಂತ ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿಲ್ಲ. ಅಟೋಮಿಕ್ ನಂಬರ್, it is equal to number of protons or number of electrons. Number of electrons ಮತ್ತೆ number of protons ಗೆ ಈಕ್ವಲ್ ಆಗಿರುತ್ತೆ ಯಾವುದು ಅಟೋಮಿಕ್ ನಂಬರ್. ಸೊ ಇಲ್ಲಿ ಎಲೆಕ್ಟ್ರಾನ್ಸ್ ಡಿಸ್ಕವರ್ ಆದಾಗ ಏನಾಯಿತು, ಎಲೆಕ್ಟ್ರಾನ್ಸ್ it plays a very important role in deciding the chemical property of the element. Chemical property of the element ಅನ್ನ ಹೇಳಬೇಕಂದ್ರೆ ನಮಗೆ ಎಲೆಕ್ಟ್ರಾನ್ಸ್ ವೆರಿ ವೆರಿ ಇಂಪಾರ್ಟೆಂಟ್. Number of electrons is equal to atomic number, which means atomic number ಇಲ್ಲಿ ಡಿಸ್ಕವರ್ ಆಗುತ್ತೆ. He considered atomic number to arrange the elements. Elements na arrange ಮಾಡೋದಕ್ಕೆ atomic number ಅನ್ನ ಕನ್ಸಿಡರ್ ಮಾಡಿದ್ರು. That's why this law get success. Right? This law got success. ಯಾಕೆಂದ್ರೆ because he considered atomic number. ನೋಡಿ ಒಂದೇ ಒಂದು ಡಿಫರೆನ್ಸ್, ಇಲ್ಲಿ atomic masses ಅಂತ ಇದೆ, ಇಲ್ಲಿ atomic number ಅಂತ ಇದೆ. ಇಲ್ಲಿ everything same. Right? Okay, ಹಾಗಾದ್ರೆ ಈಗ ನೋಡೋಣ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಹೇಗಿದೆ ಅಂತ. Listen. So this is our periodic table. You all know our modern periodic table consists of 18 groups.
18 groups ಇದೆ, 7 periods. 7 periods. So group ಅಂದ್ರೆ ನಿಮಗೆ ಎಲ್ಲರಿಗೂ ಗೊತ್ತಿದೆ 1 2 3 4 5 6 7 8 9 10 11 12 13 14 15 16 17 18. Totally it consists of 18 groups. Vertically we call it groups. Vertically ನಾವು ಇದನ್ನ groups ಅಂತ ಕರೀತೀವಿ. Horizontally we call it periods. ನೋಡಿ first period 1 2 3 4 5 6 7 periods ಇದೆ, right? Okay, ಈಗ first and second period. First and second period we call it the S block. S block ಅಂತ ನಾವು ಕರೀತೀವಿ, right? From 3rd to 12th, 3rd, 4th, 5th, 6th, 7th, 8th, 9th, 10th, 11th, 12th. 3rd to 12th we call it D block, right? Next 13 to 18 we call it P block, right? There are mainly 4 blocks: S block, P block, D block and F block. So ಇಲ್ಲಿ this lanthanoids, F block elements, lanthanoids, F block elements are kept separately. Actinoids ಇಲ್ಲಿ ಕೆಳಗಡೆ ಏನು ಸಪರೇಟ್ ಆಗಿ ನಾವು ಇಟ್ಟಿದ್ದೀವಿ, ಇದನ್ನ F block ಅಂತ ಕರಿತೀವಿ. F block ಟೋಟಲಿ 4 ಬ್ಲಾಕ್ಸ್ ಇದೆ. ಯಾವ್ಯಾವು? S block, P block, F block and D block. S P D F, right? First 2 groups ಇದೆ, ಅದು S block. 3rd to 12th D block, 13 to 18 D block. ಲಾಸ್ಟ್ ಸಪರೇಟ್ ಆಗಿ ಇರೋದು F block. ಅದರಲ್ಲಿ ಫಸ್ಟ್ ರೋ ಗೆ ನಾವು ಕರೀತೀವಿ ಲ್ಯಾಥನೈಡ್ಸ್ ಅಂತ ಕರೀತೀವಿ, ಸೆಕೆಂಡ್ ರೋ ಗೆ ಏನು ಕರೀತೀವಿ ಆಕ್ಟಿನೈಡ್ಸ್ ಅಂತ ಕರೀತೀವಿ, ರೈಟ್? ಓಕೆ, ಈಗ ಅಬ್ಸರ್ವ್ ಮಾಡಿ, ಇಲ್ಲಿ ಹೈಡ್ರೋಜನ್ ಇದೆ, lithium, sodium, potassium, rubidium, cesium, francium, beryllium, magnesium, calcium, strontium, barium, radium. So ಇಲ್ಲಿ ನಾನು ಎರಡು ರೋ ಎಕ್ಸಾಂಪಲ್ ಅಷ್ಟೇ ಬರ್ತಿದ್ದೀನಿ. The elements which are present in the same group has similar properties. Similar properties ಇರುತ್ತೆ ಅಂತ ನಾನು ಹೇಳಿದ್ದೀನಿ. So similar properties ಹೇಗಿರುತ್ತೆ? It contains same number of valence electrons. Valence electrons ಅಂದ್ರೆ ನಿಮಗೆ ಗೊತ್ತಿದೆ, valence electrons. What is meant by valence electrons? Valence electrons ಅಂದ್ರೆ ಏನು? Valence electrons means outermost shell electrons. Outermost shell electrons or total number of outermost shell electrons. Outermost shell ಅಲ್ಲಿ total number of electrons ಎಷ್ಟು ಇರುತ್ತೋ ಅದಕ್ಕೆ ನಾವು valence electrons ಅಂತ ಕರೀತೀವಿ. So ಇಲ್ಲಿ ನಾವು suppose we consider lithium. Lithium atomic number is 3. Electronic configuration 2 1 ಅಂತ ಬರುತ್ತೆ. ಅಲ್ವಾ ನೀವು? Electronic configuration 2 1. Sodium ಗೆ ತಗೊಂಡ್ರೆ atomic number is 11. Electronic configuration ಅಂತಂದ್ರೆ 2 10 1 ಅಂತ ಬರುತ್ತೆ. Total 11 ಅಲ್ವಾ? 2 plus 8, right? 2 plus 8 10 plus 1 11. Next ಅದೇ ತರ ನೀವು potassium ಅಂತ ತಗೊಂಡ್ರೆ 90 2 8 1, right? So total number of valence electrons ಇಲ್ಲಿ observe ಮಾಡಿದ್ರೆ 1 ಇದೆ. So which means number of valence electrons is same. Number of valence electrons same ಇತ್ತು ಅಂತಂದ್ರೆ properties are also same, right? Okay, ಈಗ ನೋಡ್ರಿ ನಾನು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಈ ರೀತಿ ಬರ್ತದೆ.
ಈಗ ನಾನು ಇನ್ನೊಂದು ನಿಮಗೆ ಡಿಫ್ರೆಂಟ್ ವೇ ತೋರಿಸ್ತೀನಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯೋದಕ್ಕೆ. ಸೊ electronic configuration, which means electrons are filled from lower energy level to higher energy level. Electrons ನಾವು lower energy level ಇಂದ higher energy level ಗೆ ನಾವು fill ಮಾಡ್ತೀವಿ. That is set by Aufbau principle. Aufbau principle ಅಂತ ಕರೀತೀವಿ. Aufbau principle. What Aufbau principle states ಅಂತ ಹೇಳ್ತೀವಿ, which means electrons are filled from lower energy level to higher energy level. ಈ lower energy level ಅಂದ್ರೆ ಏನು, higher energy level ಅಂದ್ರೆ ಏನು ಅಂತ ಹೇಳ್ಬಿಡಿ. ಈಗ ಸಪೋಸ್ ನಾನು ನಿಮಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಆಟಮ್ ಅಂದ್ರೆ ಏನು, ಆಟಮ್ ಸ್ಟ್ರಕ್ಚರ್ ಅನ್ನು ತೋರಿಸಿದ್ದೀನಿ. ಆಟಮ್ ಅಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್ ಕೂಡ ನಾನು ತೋರಿಸಿದ್ದೀನಿ. ಆಟಮ್ ಇಟ್ ಕನ್ಸಿಸ್ಟ್ ಆಫ್ nucleus and shells. This is here in this atom, this is considered as an outermost shell electron. Outermost shell electrons ಅಂತ ಕರೀತೀವಿ. outermost shell ಇದರಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೋ ಅದನ್ನ ನಾವು ವೇಲೆನ್ಸ್ ಎಲೆಕ್ಟ್ರಾನ್ ಅಂತ ಕರೀತೀವಿ. ರೈಟ್. ನೆಕ್ಸ್ಟ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂದ್ರೆ ಏನು ಗೊತ್ತಾಯ್ತಲ್ಲ, outermost shell ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೋ ಅದನ್ನ ನಾವು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಕರೀತೀವಿ. ಒಂದಿದ್ರೆ ಒಂದು ವೇಲೆನ್ಸ್ ಎಲೆಕ್ಟ್ರಾನ್, ಇನ್ನೊಂದಿದ್ರೆ ಒಂದು ವೇಲೆನ್ಸ್ ಎಲೆಕ್ಟ್ರಾನ್. ನೆಕ್ಸ್ಟ್ Aufbau principle ಅಲ್ಲಿ ಏನು ಹೇಳ್ತೀವಿ, electrons to be filled from lower energy level to higher energy level. Lower energy level ಅಂದ್ರೆ ಇದು lower energy level. ಯಾವಾಗಲೂ ಫಸ್ಟ್ ಶೆಲ್, ಇದನ್ನು K L M ಶೆಲ್ ಅಂತ ಕರೀತಾರೆ. K is considered as first shell, L is considered as second shell, M is considered as third shell. Right? Lower energy level ಇಂದ higher energy level ಗೆ ನಾವು ಎಲೆಕ್ಟ್ರಾನ್ಸ್ ನ ಫಿಲ್ ಮಾಡ್ತೀವಿ. ನೋಡೋಣ. Electrons are filled from lower energy level to higher energy level. Right? This is the law. ಹಾಗಾದ್ರೆ ಲೋವರ್ ಎನರ್ಜಿ ಲೆವೆಲ್ ಅಲ್ಲಿ ಯಾವ ಯಾವ ಆರ್ಬಿಟ್ಸ್ ಬರುತ್ತೆ, ಹೈಯರ್ ಎನರ್ಜಿ ಲೆವೆಲ್ ಅಲ್ಲಿ ಯಾವ ಯಾವ ಆರ್ಬಿಟ್ಸ್ ಬರುತ್ತೆ ನೋಡೋಣ. ಓಕೆ, ಈಗ ನೋಡಿ 1s 2s 2p 3s 3p 3d 4s 4p 4d 4f 5s 5p 5d 5f 6s 6p 6d 6f 7s 7p. ಸೊ ನಾನೀಗ ಈ ಒಂದು ಆರ್ಬಿಟ್ಸ್ ನ ಬರ್ತಿದ್ದೀನಿ. ಲೋಯರ್ ಎನರ್ಜಿ ಲೆವೆಲ್ ಟು ಹೈಯರ್ ಎನರ್ಜಿ ಲೆವೆಲ್ ಎಲೆಕ್ಟ್ರಾನ್ಸ್ ಫಿಲ್ ಆಗಬೇಕು. ಹಾಗಾದ್ರೆ ಫಸ್ಟ್ ಎಲೆಕ್ಟ್ರಾನ್ 1s ಗೆ ಫಿಲ್ ಆಗಬೇಕು. ಎಲೆಕ್ಟ್ರಾನ್ ಮಸ್ಟ್ enter to 1s orbital. 1s orbital ಗೆ ಎಂಟರ್ ಆಗಬೇಕು. ಹಾಗಾದ್ರೆ s ಅಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ? s ಅಲ್ಲಿ s consists of maximum of 2 electrons. s very very small shell ಆಗಿರೋದ್ರಿಂದ ಇದರಲ್ಲಿ ಮ್ಯಾಕ್ಸಿಮಮ್ 2 ಎಲೆಕ್ಟ್ರಾನ್ಸ್ ಮಾತ್ರ ನೀವು ಫಿಲ್ ಮಾಡೋದಕ್ಕೆ ಸಾಧ್ಯ. ರೈಟ್. ನೆಕ್ಸ್ಟ್ p ತಗೊಳ್ತೀವಿ, 6 electrons ಮಾತ್ರ ಫಿಲ್ ಮಾಡೋದಕ್ಕೆ ಸಾಧ್ಯ. ನೆಕ್ಸ್ಟ್ d ತಗೊಳ್ತೀವಿ, 10 electrons, only 10 electrons you can fill in d. f maximum of 14 electrons, that's it. Right. So s ಅಲ್ಲಿ 2 electrons maximum fill ಮಾಡಬಹುದು, 6 ಅಲ್ಲಿ p ನಲ್ಲಿ 6 electrons ಅನ್ನು fill ಮಾಡಬಹುದು, d ನಲ್ಲಿ maximum 10 electrons ಅನ್ನು fill ಮಾಡಬಹುದು, f ಅಲ್ಲಿ maximum 14 electrons ಅನ್ನು fill ಮಾಡಬಹುದು. ನಾನು ತೋರಿಸ್ತೀನಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಇಲ್ಲಿ ನೋಡಿ, ಫಸ್ಟ್ ಅಬ್ಸರ್ವ್ ಮಾಡಿ, 1s ಗೆ fill ಮಾಡ್ತಾರೆ ಫಸ್ಟ್ ಎಲೆಕ್ಟ್ರಾನ್ಸ್. 1s ಆದ್ಮೇಲೆ 2s ಗೆ fill ಮಾಡ್ತೀರಾ, 2s ಆದ್ಮೇಲೆ 2p fill ಮಾಡ್ತೀರಾ, 2p ಆದ್ಮೇಲೆ 3s ಗೆ fill ಮಾಡ್ತೀರಾ, 3s ಆದ್ಮೇಲೆ 3p fill ಮಾಡ್ತೀರಾ, 3p ಆದ್ಮೇಲೆ 4s fill ಮಾಡ್ತೀರಾ, 4s ಆದ್ಮೇಲೆ 3d fill ಮಾಡ್ತೀರಾ, 3d ಆದ್ಮೇಲೆ 4p
ಸಬ್ಸ್ಟಿಟ್ಯೂಟ್ ಮಾಡಿ. ಇಲ್ಲಿ ಅಬ್ಸರ್ವ್ ಮಾಡಿ 3s ಆದ್ಮೇಲೆ 3p, 3p ಆದ್ಮೇಲೆ 4s, 4s ಆದ್ಮೇಲೆ 3d, 3d ಆದ್ಮೇಲೆ 4p, 4p ಆದ್ಮೇಲೆ 5s. ಇನ್ ದ ಸೇಮ್ ವೇ 5s ಆದ್ಮೇಲೆ ಮತ್ತೆ 4d ಬರುತ್ತೆ, 5p ಬರುತ್ತೆ, 6s ಬರುತ್ತೆ. Later on 4f, 5d, 6p, 7s. So in this way we fill the electrons. ಹಾಗಾದ್ರೆ ನಂದು ಕ್ವಶನ್ ಏನಪ್ಪಾ ಅಂದ್ರೆ ಈಗ ರೈಟ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಫಾರ್ ಸೋಡಿಯಂ ಬರೀತೀರಾ? ಓಕೆ, ಈ ಲಾನ ನೋಟ್ ಡೌನ್ ಮಾಡ್ಕೊಳ್ರಿ. ಈ ಲಾನ ನೋಟ್ ಡೌನ್ ಮಾಡ್ಕೊಂಡು ಆದ್ಮೇಲೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅನ್ನ ಬರೀರಿ. ನೋಟ್ ಡೌನ್ ದಿಸ್ ಲಾ. ಓಕೆ, ನೌ ಮೈ ಕ್ವಶನ್ ಈಸ್ write the electronic configuration for sodium. Sodium atomic number 11. Electronic configuration ಬರೀತೀನಿ, ಒಂದ್ಸತಿ ನೋಡ್ಕೊಳ್ಳಿ ನೀವು. 1s2, 2s2, 2p6, 3s1. ನೋಡಿ ಇಲ್ಲಿ ನಾನು s ಅಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಎಲೆಕ್ಟ್ರಾನ್ಸ್ ಅಂತ ಹೇಳಿದೀನಿ, 2 ಎಲೆಕ್ಟ್ರಾನ್ಸ್ ಅಂತ ಹೇಳಿದೀನಿ. 2 ಆದ್ಮೇಲೆ ಮತ್ತೆ ನೀವು ಸೆಕೆಂಡ್ ಶೆಲ್ಗೆ ಹೋಗ್ಬೇಕು. ನೋಡಿ 1s ಬರ್ತಿದ್ದೀನಿ, 1s ಆದ್ಮೇಲೆ 2s ಬರ್ತಿದ್ದೀನಿ, 2s ಆದ್ಮೇಲೆ 2p ಬರ್ತಿದ್ದೀನಿ, 2p ಆದ್ಮೇಲೆ 3s ಬರ್ತಿದ್ದೀನಿ. ರೈಟ್, s ಅಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಎಲೆಕ್ಟ್ರಾನ್ಸ್, 2 ಎಲೆಕ್ಟ್ರಾನ್ಸ್ ಫಿಲ್ ಮಾಡಿದ್ದೀನಿ. ನೆಕ್ಸ್ಟ್ 2s, s ಅಂತ ಬಂದಿದೆ ಮ್ಯಾಕ್ಸಿಮಮ್ 2 ಎಲೆಕ್ಟ್ರಾನ್ಸ್. 2p 6, p ನಲ್ಲಿ ಮ್ಯಾಕ್ಸಿಮಮ್ 6 ಎಲೆಕ್ಟ್ರಾನ್ಸ್. ನೆಕ್ಸ್ಟ್ ಅಗೇನ್ 2p ಆದ್ಮೇಲೆ ಯಾರು ಬರ್ತಿದ್ದೀನಿ, 3s ಬರ್ತಿದ್ದೀನಿ, 3s 1 ಅಂತ ಬರ್ತಿದ್ದೀನಿ. ಯಾಕಂದ್ರೆ ಇಲ್ಲಿ 11 ಕಂಪ್ಲೀಟ್ ಆಗುತ್ತೆ ನೋಡಿ. 2 plus 2 4, 4 plus 6 10, 10 plus 1 11. Right, ಇನ್ನೊಂದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯೋಣ. ರೈಟ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಫಾರ್ ಫಾಸ್ಫರಸ್. ಫಾಸ್ಫರಸ್ ಅಟೋಮಿಕ್ ನಂಬರ್ ಇಸ್ 15. ಫಾಸ್ಫರಸ್ ಪೀರಿಯಾಡಿಕ್ ಟೇಬಲ್ ಇಟ್ಕೋಬೇಕು. ಪೀರಿಯಾಡಿಕ್ ಟೇಬಲ್ ಅಲ್ಲಿ ಫಾಸ್ಫರಸ್ ಎಲ್ಲಿ ಬರುತ್ತೆ ನೋಡಬೇಕು. ಅಟೋಮಿಕ್ ನಂಬರ್ 15 ಅಂತ ಬರ್ತಿದ್ದೀನಿ ನಾನು. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀತೀನಿ. 1s2, 2s2, 2p6, 3s2, 3p3. ನೋಡಿ ಕೌಂಟ್ ಮಾಡಿ. 2 plus 2 4, 4 plus 6 10, 10 plus 2 12, 12 plus 3 15. Right, in this way you have to write the electronic configuration. ನೋಡಿ ಈ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬಗ್ಗೆ ಸೆಕೆಂಡ್ ನೀವು ಫಸ್ಟ್ PUC ನಲ್ಲಿ ಸ್ಟ್ರಕ್ಚರ್ ಆಫ್ ಆಟಮ್ ಅಂತ ಬರುತ್ತೆ, ಅಲ್ಲಿ ನಾನು ಮತ್ತೆ ಇನ್ ಡೀಟೇಲ್ ಆಗಿ ನಾನು ಡಿಸ್ಕಷನ್ ಮಾಡ್ತೀನಿ. ಬಟ್ ಬೇಸಿಕಲಿ ನಿಮಗೆ ಇಷ್ಟು ಗೊತ್ತಿರಬೇಕು ಬ್ರಿಡ್ಜ್ ಕೋರ್ಸ್ ಅಲ್ಲಿ ಅಂತ ನಾನು ಹೇಳ್ತಾ ಇದ್ದೀನಿ. ನಿಮಗೆ ಇದರಲ್ಲಿ ಏನೇ ಡೌಟ್ ಇದ್ರು ಅದನ್ನ ನಾವು ಕಂಪ್ಲೀಟ್ ಆಗಿ ಕ್ಲಿಯರ್ ಮಾಡ್ತೀವಿ ವೈಲ್ ಡೂಯಿಂಗ್ ದ ಚಾಪ್ಟರ್ಸ್. ರೈಟ್, ಓಕೆ. ನೆಕ್ಸ್ಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯಕ್ಕೆ ಬರುತ್ತಲ್ಲ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯಕ್ಕೆ ಬರಬೇಕು. ಹೋಮ್ವರ್ಕ್ ತಗೊಳ್ರಿ, ಹೋಮ್ವರ್ಕ್ ನ ಮಾಡ್ರಿ. ರೈಟ್ ದ ಎಲೆಕ್ಟ್ರಾನಿಕ್ configuration for second period elements. Note down the question. Write the electronic configuration for all the second period elements. Second period ಅಂತಂದ್ರೆ lithium, beryllium, boron, carbon, nitrogen, oxygen, fluorine, neon. So ಈ ಎಲ್ಲ ಎಲಿಮೆಂಟ್ಸ್ ನೀವು ಏನ್ ಮಾಡಬೇಕು, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇದನ್ನ ಬರೀಬೇಕು. Finally, let's discuss about trends in periodic table. Trends ಅಂತ ಹೇಳಿದ್ರೆ what happens to atomic size down the road, what is meant by ionization energy, what is meant by electronegativity, metallic property, non-metallic property. ಇಷ್ಟನ್ನ ನಾವು ಡಿಸ್ಕಷನ್ ಮಾಡೋಣ. First let us discuss about the atomic size. So what happens to atomic size down the road? ಇದನ್ನ ನೀವು ನಿಮ್ಮ 10th ಸ್ಟ್ಯಾಂಡರ್ಡ್ ಅಲ್ಲೇ ಡಿಸ್ಕಷನ್ ಮಾಡಿರ್ತೀರಾ. ಸೊ ಆದ್ರೂ ನಾನು ಇಲ್ಲಿ ಒಂದ್ಸತಿ ಅದನ್ನ ಹೇಳ್ತೀನಿ. ಸೊ ಡೌನ್ ದ road atomic size increases. Down the road atomic size increase ಆಗುತ್ತೆ. ಅಂದ್ರೆ ಮೇಲಿಂದ ಕೆಳಗಡೆ ಬರ್ತಾ ಬರ್ತಾ ಅಟೋಮಿಕ್ ಸೈಜ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಯಾಕೆ ಇನ್ಕ್ರೀಸ್ ಆಗುತ್ತೆ? ಬಿಕಾಸ್ ಆಫ್ ಇನ್ಕ್ರೀಸಿಂಗ್ ನಂಬರ್ ಆಫ್ ಶೆಲ್ಸ್ ಇನ್ಕ್ರೀಸ್ ಆಗುತ್ತೆ. ಹಾಗಾಗಿ ಅಟೋಮಿಕ್ ಸೈಜ್ ಕೂಡ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ.
Next, what happens to atomic size along the period? Along the period ಅಂತಂದ್ರೆ horizontally ಏನಾಗುತ್ತೆ? So atomic size along the period decreases. Along the period decreases. Decrease ಆಗುತ್ತೆ. ಯಾಕೆ ಡಿಕ್ರೀಸ್ ಆಗುತ್ತೆ ಅಂದ್ರೆ because electrons are added to same shell. ನೋಡಿ ನೀವು ಸೆಕೆಂಡ್ ಪೀರಿಯಡ್ ಕನ್ಸಿಡರ್ ಮಾಡಿದ್ರೆ ಇಟ್ ಕಂಟೈನ್ಸ್ ಸೇಮ್ ನಂಬರ್ ಆಫ್ ಶೆಲ್ಸ್. ಶೆಲ್ ನಂಬರ್ ಏನಿರುತ್ತೆ ಸೇಮ್ ಇರುತ್ತೆ. ಸಪೋಸ್ ಸೆಕೆಂಡ್ ಪೀರಿಯಡ್ ಅಂತ ಕನ್ಸಿಡರ್ ಮಾಡಿದ್ರೆ ಓನ್ಲಿ 2 ಶೆಲ್ಸ್ ಆರ್ ಪ್ರೆಸೆಂಟ್, ಬಟ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ಕ್ರೀಸಸ್ ಇನ್ ದ ಔಟರ್ ಮೋಸ್ಟ್ ಶೆಲ್. ಔಟರ್ ಮೋಸ್ಟ್ ಶೆಲ್ ಅಲ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ಕ್ರೀಸ್ ಆಗುತ್ತೆ. ಆಸ್ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ಕ್ರೀಸಸ್, attraction between electrons and the nucleus increases. Remember this sentence, attraction between electrons and the nucleus increases, shell size shrinks. Shell size shrink ಆಗುತ್ತೆ. shrink ಆಗಿ atomic size decreases along the period. ಇದು first trend. Second trend, ionization energy. Ionization energy. What is meant by ionization energy? Ionization energy means, note down, energy required to remove an electron from outermost shell. Energy required to remove an electron from outermost shell is called ionization energy. ಅಂದ್ರೆ ಒಂದು ಎಲೆಕ್ಟ್ರಾನ್ ನ ಔಟರ್ ಮೋಸ್ಟ್ ಶೆಲ್ ಇಂದ ರಿಮೂವ್ ಮಾಡಬೇಕಾದ್ರೆ ಎಷ್ಟು ಎನರ್ಜಿ ನಮಗೆ ಬೇಕಾಗುತ್ತೋ ಆ ಎನರ್ಜಿಗೆ ನಾವು ಅಯೋನೈಸೇಷನ್ ಎನರ್ಜಿ ಅಂತ ಕರೀತೀವಿ. ಸೊ ವಾಟ್ ಹ್ಯಾಪನ್ಸ್ ಟು ಅಯೋನೈಸೇಷನ್ ಎನರ್ಜಿ ಡೌನ್ ದ road? Ionization energy down the road decreases. Right? Ionization energy decrease ಆಗುತ್ತೆ. It is inversely proportional to atomic size. Atomic size is inversely proportional to ionization energy. Right? Then we put it now. Next, what happens to ionization energy along the period? Ionization energy increases. As the atomic size decreases, ionization energy increases. Next, third trend, electronegativity. Electronegativity. Okay. What happens to electronegativity down the road? Electronegativity decreases down the road. Put it down the road ಏನಾಗುತ್ತೆ? Electronegativity decreases. Electronegativity decreases down the road. ಅಂದ್ರೆ ಟಾಪ್ ಟು ಬಾಟಮ್ ಬರ್ತಾ ಬರ್ತಾ ಎಲೆಕ್ಟ್ರೋನೆಗೆಟಿವಿಟಿ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಅಲಾಂಗ್ ದ ಪೀರಿಯಡ್ ಅಂತ ತಗೊಂಡ್ರೆ, ಅಲಾಂಗ್ ದ ಪೀರಿಯಡ್ electronegativity increases. Electronegativity ಏನಾಗುತ್ತೆ? along the period increase ಆಗುತ್ತೆ. ಯಾಕೆ ಸ್ವಲ್ಪ ಅಬ್ಸರ್ವ್ ಮಾಡಿ, ಇಲ್ಲೆಲ್ಲ ಏನಿದೆ ಮೆಟಲ್ಸ್ ಇದೆ. ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ರುಬಿಡಿಯಂ, rubidium, cesium, francium, all these are metals. But 18 rubidium ಅಂದ್ರೆ helium, neon, argon, krypton, xenon, radon. So ಇದೆಲ್ಲ ಏನಿದೆ? ನೋಬೆಲ್ ಗ್ಯಾಸಸ್ ಇದೆ. ರೈಟ್ ಸೈಡ್ ಇಲ್ಲಿ ಏನಿದೆ? ಮೆಟಲ್ಸ್ ಇದೆ. ಇಲ್ಲಿ ಏನಿದೆ? ಗ್ಯಾಸಸ್ ಇದೆ. ಸೊ electronegativity, ನಾನ್ ಮೆಟಲ್ಸ್ ಎಲ್ಲಿರುತ್ತೋ ಅಲ್ಲಿ electronegativity ಜಾಸ್ತಿ ಇರುತ್ತೆ. electronegativity increases. So last point, metallic and non-metallic property. Metallic and non-metallic property. So down the road, metallic property increases. ನೋಡಿ ಪಾಯಿಂಟ್ ಅನ್ನು ಚೆನ್ನಾಗಿ ನೋಟ್ ಡೌನ್ ಮಾಡ್ಕೊಳ್ಳಿ. Down the road, metallic property increases. So metals in the property ಏನಪ್ಪಾ ಅಂದ್ರೆ it donates electrons easily. So down the road ಹೋಗ್ತಾ
ಮೆಟಲ್ಸ್ ಏನ್ ಮಾಡುತ್ತೆ ಈಸಿಯಾಗಿ ಎಲೆಕ್ಟ್ರಾನ್ಸ್ ಅನ್ನ ಡೊನೇಟ್ ಮಾಡುತ್ತೆ, ವಿಚ್ ಮೀನ್ಸ್ ಮೆಟಾಲಿಕ್ ಪ್ರಾಪರ್ಟಿ ಇನ್ಕ್ರೀಸಸ್. ನೀವು ಡೌನ್ ದ ರೂಟ್ ಬಂದ್ರೆ ಇಲ್ಲಿ ಬರೀತೀನಿ, ಡೌನ್ ದ ರೂಟ್ ಮೆಟಾಲಿಕ್ ಪ್ರಾಪರ್ಟಿ ಇನ್ಕ್ರೀಸಸ್. ಮೆಟಾಲಿಕ್ ಪ್ರಾಪರ್ಟಿ ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ. ಬಟ್ ಅಲಾಂಗ್ ದ ಪೀರಿಯಡ್ ಅಂತ ಬಂದ್ರೆ along the period metallic property decreases. ನಾನು ಹೇಳ್ತೀನಿ ಇಲ್ಲೇನಿದೆ ಮೆಟಲ್ಸ್ ಇದೆ, ಇಲ್ಲೇನಿದೆ ನಾನ್ ಮೆಟಲ್ಸ್ ಇದೆ, ಕ್ಲೋರಿನ್ ಬ್ರೋಮಿನ್ ಅಯೋಡಿನ್ ಆಸ್ಪಿರಿನ್ ಇದೆಲ್ಲ ಏನು ನಾನ್ ಮೆಟಲ್ಸ್. ಸೊ ಹಾಗಾಗಿ ನಾನ್ ಮೆಟಾಲಿಕ್ ಪ್ರಾಪರ್ಟಿ ಏನಾಗುತ್ತೆ ಇಲ್ಲಿ ಇನ್ಕ್ರೀಸ್ ಆಗುತ್ತೆ, ಹಾಗಾಗಿ ಮೆಟಾಲಿಕ್ ಪ್ರಾಪರ್ಟಿ ಡಿಕ್ರೀಸಸ್. along the period metallic property decreases ಅಂದ್ರೆ non metallic property ಏನಾಗುತ್ತೆ increase ಆಗುತ್ತೆ. down the route metallic property increases ಅಂತಂದ್ರೆ non metallic property ಏನಾಗಿರುತ್ತೆ decrease ಆಗಿರುತ್ತೆ. So this is all about your periodic table and trends in periodic table. Very important class. ಈ ವಿಡಿಯೋನ ಒಂದಲ್ಲ 2 ಸತಿ ನೋಡ್ರಿ, 3 ಸತಿ ನೋಡ್ರಿ, ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರಿ. ಏನೇ ಡೌಟ್ಸ್ ಇದ್ರು ನಮ್ಮ ಹತ್ರ ಡಿಸ್ಕಷನ್ ಮಾಡ್ರಿ. ಥ್ಯಾಂಕ್ ಯು.